ಯಾರೆಲ್ಲ ಹೋಗಿದ್ರಿ ಮೇಡಮ್ ಮನೆಗೆ ನೋಡೋದಕ್ಕೆ? ಎಲ್ಲರೂ ಹೋಗಿದ್ವಿ, ನಮ್ಮ ಸಿಸ್ಟರ್ಸು ಎಲ್ಲ ಹೋಗಿದ್ವಿ. ಹೋದ ತಕ್ಷಣ ನಮ್ಗೆ ಇಷ್ಟ ಏನು ಆಯ್ತು. ಮಾಡಿಕೊಟ್ರು? ಅವತ್ತು ಇವರ ಅಜ್ಜಿ ಒಬ್ರು ಇದ್ರು. ಅವರು ಗೊತ್ತಲ್ಲ ಅಜ್ಜಿ ತುತ್ತು ಅಂದರೆ ಎಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಮಾಡಿ ಎಲ್ಲ ಮಾಡ್ತಾರೆ. ಅವರೇ ನಮ್ಮನ್ನು ನೋಡ್ಕೊಂಡಿದ್ದು. ಇವ್ರಿಗಿಂತ ಅಜ್ಜಿಯವರೇ ಬಂದು ಎಲ್ಲ ನನಗೇನು ಇಷ್ಟ ನಮ್ಗೆಲ್ಲರಿಗಿಂತ ನಮ್ಮ ಅಜ್ಜಿಗೆ ಇವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಓಕೆ, ಫಸ್ಟ್ ನೋಡಿದ ತಕ್ಷಣ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಆಗೋಯ್ತು. ಓಕೆ, ಸೊ ನೀವು ನೋಡಿದ್ರ ಮೇಡಮ್ನ ಫಸ್ಟ್ ದಿನ ನೀಟಾಗಿ ಕ್ಲಿಯರ್ ಆಗಿ? ಓಕೆ, ಸೊ ಮಾತಾಡಿದ್ರ ಇಬ್ರು ಒಬ್ರಿಗೊಬ್ರು? ಮಾತಾಡಿದ್ವಿ. ಫಸ್ಟ್ ನಾನೇನು ಮಾತಾಡಲಿಲ್ಲ, ಇವರೇ ಮಾತಾಡಿದ್ದು, ಕೇಳಿದ್ದು ಪ್ರಶ್ನೆ. ಅದು ಏನಂತ ಮಾತಾಡ್ಸಿದ್ರು? ಹಾಡು ಬರುತ್ತಮ್ಮ ಅಂತ ಕೇಳ್ತಾರೆ. ಹಾಡು ಬಂದ್ರೆ ಮದುವೆ ಮಾಡ್ಕೊಂತೀರ ನೀವು? ಅಲ್ಲ, ಹಾಡು ಬರುತ್ತಾ ಅಂತ ಕೇಳೋದು ಅವ್ರ ವಾಯ್ಸ್ನ ಹಂಗಾದ ಕೇಳಿಸ್ಕೊಳ್ಳೋಣ ಅಂತ ಅಷ್ಟೇ. ಹಾಡುಗೋಸ್ಕರ ಅಲ್ಲ, ಅವ್ರ ಧ್ವನಿ ಹೇಗಿರುತ್ತೆ ಅನ್ನೋದು ಕೇಳಿಸ್ಕೊಳ್ಳೋಕೆ. ಕಾನ್ವರ್ಸೇಷನ್ ಹೆಂಗ್ ಶುರು ಮಾಡಬೇಕು ಅವ್ರು ಹೇಗಂದ್ರೆ ನಾನೇನಾದ್ರೂ ಜಾಸ್ತಿ ಮಾತಾಡ್ತೀನೇನೋ ಅಂತ ಅವ್ರು ಮಾತಾಡಕ್ ನೋಡ್ತಾರೆ, ನಾನು ಮಾತಾಡ್ತಾನೆ ಇರ್ಲಿಲ್ಲ. ಸೊ ಮದುವೆ ಎಲ್ಲ ಆಯಿತು ಮೇಡಮ್, ಯಾರೆಲ್ಲ ಬಂದಿದ್ರು ಮದುವೆಗೆ? ಹಾಗೆಯೇ ಮದುವೆಯ ದಿನ ನಿಮಗೆ ತುಂಬ ನೆನಪಿನಲ್ಲಿ ಮನಸ್ಸಿನಲ್ಲಿ ಉಳಿದೋಗಿರೋಂಥ ಯಾವ್ದಾದ್ರು ಒಂದು ಘಟನೆ ಇದ್ರೆ ಹೇಳಿ. ಮದುವೆ ದಿನ ಅನ್ನೋದಕ್ಕಿಂತ ಮದುವೆಗೆ ಮುಂಚೆ ಇವ್ರು ಬಂದಾಗಲೆಲ್ಲ ನನಗೊಂದೊಂದು ಗಿಫ್ಟ್ ತೊಗೊಂಡು ಬರ್ತಾ ಇದ್ರಪ್ಪ. ಯಾವತ್ತೂ ಅವ್ರು ಬರೀ ಕೈಯಲ್ಲಿ ಬಂದಿದ್ದೇ ಇಲ್ಲ. ಯಾವಾಗಲೂ ಒಂದೊಂದು ಗೋಲ್ಡ್ ಪ್ರೆಸೆಂಟ್, ಏನೋ ಒಂದು ಗಿಫ್ಟ್, ರಿಂಗ, ವಾಲೆ, ಜುಮ್ಕ, ಸರ, ಕಾಲ್ಗೆಜ್ಜೆ. ಅಯ್ಯೋ ಅದು ಒಂದೊಂದು ಎರಡೆರಡು ತೊಗೊಂಡು ಬರಲ್ಲ, ಚೆನ್ನಾಗೇ ತೊಗೊಂಡು ಬರೋದು 3-4. ಸೊ ಸರ್, ಈಗ 7-8 ಜನ ಹುಡುಗಿರು ನೋಡಿದ್ರಿ, ಮೇಡಮ್ ನೋಡಿದ ತಕ್ಷಣ ಒಪ್ಪಿಗೆ ಕೊಟ್ರಲ್ಲ, ಕಾರಣ ಏನಿರ್ಬೋದು ಸರ್? ಅಂದರೆ ನಿಮಗೆ ಸೆಳೆದಂಥ ವಿಚಾರ ಏನು ಮೇಡಮಲ್ಲಿ? ಒಂದು, ಅವರು ಟ್ರೆಡಿಷ್ನಲ್ ಬ್ಯಾಕ್ಗ್ರೌಂಡು, ಮತ್ತು ನಮ್ಮ ಅತ್ತೆಯವರಾಗಲಿ ನಮ್ಮ ಮಾವ ಆಗಲಿ ಒಂದು ಒಳ್ಳೆ ಕುಟುಂಬದ ಒಂದು ಮಿಡಿಲ್ ಕ್ಲಾಸೇ ಆದರೂ ಕೂಡ ಮಧ್ಯಮ ವರ್ಗದವರೇ ಇದ್ದರೂ ಕೂಡ ಒಂದು ಒಳ್ಳೆ ಪದ್ಧತಿಯಿಂದ ಮಕ್ಕಳನ್ನ ಬೆಳೆಸಿರತಕ್ಕಂಥದ್ದು, ಒಂದು ಸಂಸ್ಕಾರ ಸಂಸ್ಕೃತಿ ಕೊಟ್ಟು, ಅದು ನನಗೆ ಇಷ್ಟ ಆಯಿತು. ಮತ್ತು ಇವರು ಕೂಡ ನನಗೆ ಲಕ್ಷ್ಮೀ ಥರನೇ ಅನ್ನಿಸಿದ್ರು. ನಮ್ಮ ಮನೆಗೆ ಬಂದರೆ ಇನ್ನಷ್ಟು ನನ್ನ ಜೀವನದಲ್ಲಿ ನಾನು ಯಶಸ್ಸಿನ ಕಾಣ್ಬೋದು, ಅವ್ರು ನನ್ನ ಜೊತೆಗೆ ಇರ್ತಾರಂತೇಳಿ ನನಗೆ ದಿ ಬೆಸ್ಟ್ ಅಂತ ಅನ್ನಿಸ್ತು.